ರಾಗಿ ಜೊತೆ ಅಕ್ಕಡಿ ಬೆಳೆಯಾಗಿ ಕಾಳುಗಳನ್ನು ಬೆಳೆಯೋದು ಹಳೆ ಮೈಸೂರಿನ ಒಂದು ಸಂಸ್ಕೃತಿ. ಅವರೆಕಾಳು, ತೊಗರಿಕಾಳು, ಹಲಸಂದೆ ಕಾಳು, ಹೆಸರು ಕಾಳು, ಆಮೇಲೆ ಒಂದು ಮಡಿಕೆ ಕಾಳು, ಇವೆಲ್ಲ ಕೂಡ ಇಲ್ಲಿದ್ದವು. ಇತ್ತೀಚಿನ ದಿನಗಳಲ್ಲಿ ಏಕ ಬೆಳೆ ಪದ್ಧತಿ ಬಂದಮೇಲೆ, ಮುಸ್ಕಿನ ಜೋಳ ಬಂದಮೇಲೆ ಅಕ್ಕಡಿ ಬೆಳೆನೂ ಇಲ್ಲ, ನಮ್ಮ ಈ ಅಕ್ಕಡಿ ಸಂಸ್ಕೃತಿನೂ ಇಲ್ಲ, ಕಾಳುಗಳು ಇಲ್ಲ. ಹಾಗಾಗಿ ನೋಡಿ, ಒಂದು ಕಾಲಕ್ಕೆ ಅವರೇ ಬೇಳೆ ಎಲ್ಲರ ಮನೆಗಳಲ್ಲೂ ಅವರೇ ಬೇಳೆ ಇತ್ತು. ಈಗಿನ ತಲೆಮಾರಿಗೆ ಅವರೇ ಬೆಳೆಗೂ ಗೊತ್ತಿಲ್ಲ, ಮಡಿಕೆ ಕಾಳು ಹೆಸರೂ ಕೇಳಿಲ್ಲ. ಹಾಗಾಗಿ ಏನು ಮೂಂಗ್ ದಾಲ್ ಅಂತೆ, ಚಾನಾ ದಾಲ್ ಅಂತೆ ಎಲ್ಲೋ ಬೇರೆ ಕಡೆಯಿಂದ ತರಬೇಕು. ಇದಷ್ಟೇ ಸಾಲದು ಅಂತ ಪ್ರತಿ ವರ್ಷ 4,70,00,000 ಟನ್ಗಳನ್ನು ಬೇಳೆಯನ್ನು ನಮ್ಮ ದೇಶ ಆಮದು ಮಾಡಿಕೊಳ್ಳುತ್ತೆ. ಇದು ಬಿಲಿಯನ್ ಗಟ್ಟಲೆ ಹಣ ಹೊರಗಡೆ ದೇಶಕ್ಕೆ ಹೋಗುತ್ತೆ. ಇದೆಲ್ಲದರಿಂದ ನಮ್ಮದೇ ಬೇಳೆಗಳು, ನಮ್ಮ ರೈತರು ಬೆಳೆದಂಥ ಕಾಳುಗಳನ್ನು ತಿನ್ನುವ ಒಂದು ಸಂಸ್ಕೃತಿ ಶುರುವಾಗಬೇಕು. ಆ ನಿಟ್ಟಿನಲ್ಲಿ ಮೈಸೂರಿನಲ್ಲಿ 2ನೇ ವರ್ಷ ಈ ಜವಾರಿ ಕಾಳು ಮೇಳವನ್ನು ಆರ್ಗನೈಸ್ ಮಾಡಿದ್ದೀವಿ. ಈ ಜವಾರಿ ಕಾಳು ಮೇಳದಲ್ಲಿ 100ಕ್ಕೂ ಹೆಚ್ಚು ಅಪರೂಪದ ಕಾಳುಗಳು. ಕರಿ ಕಡಲೆ ಬಂದಿದೆ, ಇದು ಕಿಡ್ನಿ ಸ್ಟೋನ್ಗೆ ಪರಿಹಾರ. ಇದನ್ನು ನೆನೆಸಿಟ್ರೆ ಬೆಳಗ್ಗೆ ಒಂಥರ ಕಪ್ಪು ನೀರು ಬರುತ್ತೆ, ಅದನ್ನು ಕುಡಿಬೇಕು, ಅದ್ರ ಕಾಳನ್ನು ತಿನ್ನಬೇಕು. ಅಂದರೆ ಮೂತ್ರಕೋಶದ ಕಲ್ಲನ್ನು ಕರಗಿಸೋ ಅಂಥ ಗುಣ ಈ ಕಪ್ಪು ಕಡಲೆಗಿದೆ. ಅಪರೂಪದ ಹಸಿರು ಕಡಲೆ ಇದೆ, ಹಸಿರು ಹುರುಳಿ ಇದೆ. ಇದೆಲ್ಲ ಕೂಡ ಕ್ಯಾನ್ಸರ್ ನಿರೋಧಕ, ಆರೋಗ್ಯಕ್ಕೆ ಉತ್ತಮ ಮತ್ತು ಹೆಚ್ಚು ನಾರಿನಂಶವನ್ನು ಇರೋ ಅಂಥದ್ದು. ಹಾಗಾಗಿ ಮೈಸೂರಿನ ಗ್ರಾಹಕರು ಈ ಕಾಳು ಮೇಳಕ್ಕೆ ಬರಬೇಕು, ಇದ್ರ ಪ್ರಯೋಜನ ಮಾಡಬೇಕು. ನಮ್ಮ ಮೈಸೂರನ್ನು ಒಂದು ಶುದ್ಧ ಆಹಾರ, ವಿಷಮುಕ್ತ ಆಹಾರದ ಸ್ವರ್ಗವಾಗಿ, ತಾಣವಾಗಿ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ಸಹಜ ಸಮೃದ್ಧ ಆಯೋಜಿತ ಈ ಜವಾರಿ ಕಾಳು ಮೇಳ ಏನಿದೆ, ತುಂಬ ವಿಶೇಷವಾದಂಥ ಮೇಳ. ನಶಿಸಿ ಹೋಗ್ತಾ ಇರೋಂಥ ಕಾಳುಗಳು, ಬೇಳೆಗಳು, ಅವುಗಳನ್ನು ಸಂರಕ್ಷಣೆ ಮಾಡೋದಕ್ಕೆ, ಅದು ಮತ್ತೆ ಉತ್ತುಂಗ ಸ್ಥಿತಿಯನ್ನು ತರಬೇಕಂದ್ರೆ ಈ ಥರ ಮೇಳಗಳು ಹೆಚ್ಚು ನಡಿಬೇಕು. ಸೊ ಅಂಥ ಒಂದು ವಿಶೇಷವಾದಂಥ ಕಾರ್ಯನ ಸಹಜ ಸಮೃದ್ಧ ಸಂಸ್ಥೆಯವರು ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿದೆ ಸರ್. ಇಲ್ಲಿ ವಿಶೇಷವಾಗಿ ಎಲ್ಲ ನಾವು ನಿತ್ಯ ಉಪಯೋಗಿಸೋಂಥ ತೊಗರಿಬೇಳೆಯಿಂದ ಹಿಡಿದು ಎಣ್ಣೆ ಕಾಳುಗಳು, ಪ್ರತಿಯೊಂದು ಕಾಳುಗಳು ಇಲ್ಲಿ ಇದೆ. ಸುಮಾರು ಒಂದು 15-20 ವೆರೈಟಿ ಕಾಳುಗಳಿದೆ ಇಲ್ಲಿ. ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ, ನೀವು ನೋಡ್ತಾ ಇದ್ದೀರಲ್ಲ, ತುಂಬ ಚೆನ್ನಾಗಿದೆ ರೆಸ್ಪಾನ್ಸ್. ಇಲ್ಲ ಇದು ತುಂಬ ನಿರಂತರವಾಗಿ ನಡೀತಾ ಇದೆ ಮೇಳಗಳು. ಇಂದಿನ ನಮ್ಮ ಸಂಸ್ಕೃತಿ ಏನೇನಿತ್ತು ಅದನ್ನೆಲ್ಲ ಮತ್ತೆ ಪುನರುಜ್ಜೀವನಗೊಳಿಸೋ ಅಂಥ ಮಾವು, ಹಲಸು, ಸಿರಿಧಾನ್ಯ, ಅಕ್ಕಿ ಮೇಳ, ಎಣ್ಣೆ ಮೇಳ, ಆ ಥರ ನಿರಂತರವಾಗಿ ನಡೀತಾ ಇದೆ ಈ ಸಂಸ್ಥೆಯಿಂದ.